ನೋಡಿ ಮಕ್ಕಳೇ, ಒಂದು ಊರಲ್ಲಿ ಒಬ್ಬ ಜಟ್ಕ ಸಾಬಿ ಇರ್ತಾನೆ. ಅವನು ಮೊದಲಿಂದ ಜಟ್ಕ ಓಡಿಸ್ಕೊಂಡೆ ಅವ್ನ ಜೀವನ ಮಾಡ್ತಾ ಇರ್ತಾನೆ. ಅವನಿಗೊಬ್ಬ ಮಗನೂ ಇರ್ತಾನೆ, ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, ಒಬ್ಬ ಮಗ ಇರ್ತಾನೆ. ಹೀಗಿರುವಾಗ ಆ ಜಟ್ಕ ಸಾಬಿಗೆ ವಯಸ್ಸಾಗೋಗುತ್ತೆ. ಜಟ್ಕ ಅಂದರೆ ಗೊತ್ತಲ್ಲ, ಕುದುರೆ ಗಾಡಿ ಓಡಿಸ್ಕೊಂಡು ಅದರಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಅವಾಗೇನಾಗುತ್ತೆ, ಹೀಗೆ ವಯಸ್ಸಾಯಿತು ತಂದೆಗೆ ವಯಸ್ಸಾದ ತಕ್ಷಣ ಏನು ಹೇಳ್ತಾರೆ, ಮಗ ಏನು ಅಂಥ ಕೆಲಸ ಮಾಡ್ತಿರಲ್ಲ, ಅವನು ಕೂಡ ಏನೋ ಮನೇಲಿ ಅದು ಇದು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾನೆ, ನೋಡು ಇನ್ನು ಮುಂದೆ ನಿನಗೆ ಈ ಜಟ್ಕ ಗಾಡಿ ಕೊಟ್ಬಿಡ್ತೀನಿ, ಕುದುರೆ ಗಾಡಿ ಎರಡೂ ಕೊಡ್ತೀನಿ, ನೀನೇ ಓಡಿಸ್ಕೊಂಡು ನೀನು ಜೀವನ ಮಾಡ್ಕೊಪ್ಪ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಹೇಳ್ತಾನೆ. ಆಗ ಮಗ ಒಪ್ಕೋತಾನೆ, ಆಯ್ತಪ್ಪ ಕೊಡು ಅಂತ ಕೇಳ್ತಾನೆ. ಸರಿ ಅಂದ್ಬಿಟ್ಟು ಕೊಟ್ಬಿಟ್ಟು ಏನು ಹೇಳ್ತಾನೆ, ನೋಡಪ್ಪ ನಾನು ಗಾಡಿ ಎಲ್ಲ ಚೆನ್ನಾಗಿ ರಿಪೇರಿ ಮಾಡಿಸಿದ್ದೀನಿ, ಆದರೆ ಕುದುರೆಗೆ ಲಾಳ ಹೊಡೆಸಿಲ್ಲ ನಾನು. ಲಾಳ ಅಂದರೆ ಏನು ಅಂದರೆ ಮಕ್ಕಳ ತಿಳ್ಕೊಳ್ಳಿ, ಅದು ಕುದುರೆಗೆ ಉಗುರಿರುತ್ತಲ್ಲ ಕೆಳಗಡೆ, ಅದು ನಡೀತಾ ಇದ್ದಾಗ ಉಗುರು ಹೋಗ್ಬಿಟ್ಟು ಅದಕ್ಕೆ ಪಾಪ ಮೊಳೆ ಗಿಳೆ ಚುಚ್ಕೊಂಡ್ರೆ ನೋವಾಗುತ್ತೆ ಕುದುರೆಗೆ. ಅದು ಸಮೀದೆ ಇರೋ ಹಾಗೆ ಏನು ಮಾಡ್ತಾರೆ, ಒಂದು ಕಬ್ಬಿಣದ್ದು ಅರ್ಧ ಚಂದ್ರಾಕೃತಿದು ಒಂದು ಲಾಳ ಅಂತ ಹೊಡಿತಾರೆ. ಅದು ಕಬ್ಬಿಣದಲ್ಲಿ ಮಾಡಿರ್ತಾರೆ. ಅದನ್ನು ಉಗುರುಗಳಿಗೆ 4 ಕಾಲುಗಳಿಗೂ ಉಗುರುಗಳಿಗೆ ಹೊಡಿತಾರೆ. ಅದಕ್ಕೆ ಲಾಳ ಅಂತ ಹೆಸರು. ಅದನ್ನು ಹೊಡೆಸ್ಬಿಟ್ರೆ ಉಗುರು ಸಮಯಲ್ಲ ಪಾಪ, ಕುದುರೆ ಓಡಾಡುವಾಗ ಆ ಕಬ್ಬಿಣ ತಡ್ಕೊಳ್ಳುತ್ತೆ. ಆ ಲಾಳನ ಹೊಡೆಸ್ಬಿಡು ನೀನು, ಅದೊಂದು ಹೊಡೆಸಿಲ್ಲ ನಾವು ಕುದುರೆಗೆ ಅಂತ ಹೇಳ್ತಾರೆ. ಆಗಲೇ ಸ್ವಲ್ಪ ಸಮೀತ ಬಂದುಬಿಟ್ಟಿರುತ್ತೆ. ಅರೆ ಇವನೇನು ಮಾಡ್ತಾರೆ, ಮಗ ಆಯ್ತಪ್ಪ ಹೊಡೆಸ್ತೀನಿ ಅಂದ್ಬಿಟ್ಟು ಸುಮ್ಮನೆ ಓಡ್ಸೋಕ್ಕೆ ಶುರು ಮಾಡಿಬಿಡ್ತಾರೆ. ಓಡ್ಸೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ಆ ಕುದುರೆ ಲಾಳ ಹೋಗ್ಬಿಡುತ್ತೆ. ಕುದುರೆ ಪಾಪ ಕುಂಟೋಕ್ಕೆ ಶುರು ಮಾಡುತ್ತೆ. ಕುದುರೆ ಕುಂಟ್ತಾ ಇರೋದನ್ನು ತಂದೆ ನೋಡ್ತಾನೆ, ಹೇಳ್ತಾನೆ, ಲೋ ಪಾಪ ಅದಕ್ಕೆ ಉಗುರು ಹೋಗ್ಬಿಟ್ಟು ಮುಳೆ ಚುಚ್ಕೋತಾ ಇದೆ, ಕುದುರೆ ಕುಂಟ್ತಾ ಇದೆ, ನಿಂಗೆ ಜೀವನ ನಡೀತಿರೋದೇ ನೀವು ಆ ಕುದುರೆಯಿಂದ, ನೀನು ಅದ್ರ ಲಾಳ ಹಾಕಿಸ್ತಾ ಇರೋದು ತಪ್ಪಲ್ವಾ? ಪಾಪ ಅದು ಮೂಕ ಪ್ರಾಣಿ, ನಿನ್ನ ಕೈಲಿ ಹೇಳ್ಕೊಳ್ಳುವಂಥ ಶಕ್ತಿ ಅದಕ್ಕಿರಲ್ಲ, ನೀನು ಯಾಕೋ ಹೀಗೆ ಮಾಡ್ತಾ ಇದೆಯಾ, ಮೊದಲು ಲಾಳ ಹೊಡೆಸು ಅಂತಾನೆ. ಅವನು ಎಷ್ಟೇ ಹೇಳಿದ್ರು ಇವನು ಹೊಡೆಸೋದೇ ಇಲ್ಲ. ಹಾಗೆ ಏನಾಗುತ್ತೆ ಅಂತ ಓಡಿಸ್ತಾ ಇರ್ತಾನೆ. ಆವಾಗ ತಂದೆಗೆ ನೋಡಿ ತುಂಬ ಸಂಕಟ ಆಗುತ್ತೆ. ಅದ್ರ ಕಾಲಲ್ಲೆಲ್ಲ ರಕ್ತ ಬರ್ತಿರುತ್ತೆ, ಗಾಯ ಆಗಿರುತ್ತೆ. ಆ ತಂದೆಗೆ ಸಂಕಟ ಆಗುತ್ತೆ. ಇವನಿಗೆ ಯಾವ ಥರ ಬುದ್ಧಿ ಕಲಿಸೋದು ಅಂತ ಯೋಚನೆ ಮಾಡಿಬಿಟ್ಟು ಏನು ಮಾಡಿಬಿಡ್ತಾನೆ, ಇವನು ಅವನ ಮಗನ ಚಪ್ಪಲಿನ ಎತ್ತಿ ಮುಚ್ಚಿಟ್ಬಿಡ್ತಾನೆ. ಮಗನ ಚಪ್ಪಲಿ ಸಿಗದೆ ಇರೋಂಗೆ ಮುಚ್ಚಿಡ್ತಾನೆ. ಇವನ ಕಾಲಕ್ಕೆ ನೋವಾದರೆ ಅವಾಗ ಬುದ್ಧಿ ಬರುತ್ತೆ ಅಂತ. ಅವಾಗ ಅವನೇನು ಮಾಡ್ತಾನೆ, ಓಡಾಡ್ತಾನೆ, ಹೋಗ್ತಾನೆ, ಚಪ್ಪಲಿ ನೋಡ್ತಾನೆ, ಚಪ್ಪಲಿ ಇರಲ್ಲ. ಅವಾಗ ಇನ್ನೊಂದು ತೊಗೊಂಡ್ರಾಯ್ತು ಅಂದ್ಬಿಟ್ಟು ಏನು ಮಾಡ್ತಾರೆ, ಚಪ್ಪಲಿ ಇಲ್ಲದೆ ಓಡಾಡೋಕ್ಕೆ ಶುರು ಮಾಡ್ತಾನೆ. ಓಡಾಡುವಾಗ ಅವಾಗ ಸರಿ ಇದೇನೋ ಚಪ್ಪಲಿ, ಅವನಿಗೇನಾಗುತ್ತೆ, ಕಾಲಿಗೆ ಮುಳ್ಳು ಚುಚ್ಚುತ್ತೆ, ಕಲ್ಲು ಚುಚ್ಚುತ್ತೆ, ಅವಾಗ ನೋವಾಗುತ್ತೆ. ಆದರೂ ಕೂಡ ಅವನು ಕುದುರೆ ಲಾಳಕ್ಕೆ, ಕುದುರೆಗೂ ನನ್ನ ಹಾಗೆ ನೋವಾಗುತ್ತೆ ಅಂತ ತಿಳ್ಕೊಳ್ಳೋದೇ ಇಲ್ಲ. ಅವಾಗಲೂ ಹಾಗೆ ಓಡಾಡ್ಬಿಟ್ಟು ಹೊಸ ಚಪ್ಪಲಿ ತೊಗೋತಾನೆ. ಅವಾಗ ತಂದೆ ಏನು ಮಾಡ್ತಾನೆ, ಹೊಸ ಚಪ್ಪಲಿನೂ ಮುಚ್ಚಿಡ್ತಾನೆ. ಚಪ್ಪಲಿ ಸಿಕ್ಕಿದ್ರೆ ಇವನಿಗೆ ಈ ಕಾಲು ನೋವು ಗೊತ್ತಾಗಲ್ಲ ಕುದುರೆದು ಅಂತ, ಆ ಹೊಸ ಚಪ್ಪಲಿನೂ ಮುಚ್ಚಿಡ್ತಾನೆ. ಹೀಗೆ 2-3 ಜೊತೆ ಚಪ್ಪಲಿ ಆಗುತ್ತೆ. ಆಮೇಲೆ ನಡೀತಾ ಅವನ ಕಾಲಿಗೂ ರಕ್ತ ಬರೋಕ್ಕೆ ಶುರು ಆಗುತ್ತೆ, ಗಾಯ ಬರೋಕ್ಕೆ ಶುರು ಆಗುತ್ತೆ. ಅವಾಗ ತಂದೆ ಕೇಳ್ತಾನೆ, ಅಯ್ಯೋ ನನ್ನ ಕಾಲೆಲ್ಲ ಗಾಯ ಆಗೋಗಿದೆ ಅಪ್ಪ, ನನ್ನ ಚಪ್ಪಲಿಗಳು ಹೊಟ್ಟೋಗ್ತಾ ಇದೆ, ಅದು ಏನಾಗ್ತಿದೆ ಗೊತ್ತಾಗ್ತಿಲ್ಲ, ತುಂಬ ರಕ್ತ ಬರ್ತಾಯಿದೆ, ಕಾಲು ನೋವಾಗ್ತಿದೆ ಅಂತ ಹೇಳ್ತಾನೆ. ಹೌದಾ ಮಗನೇ, ನಿನಗೆ ಬರೀ ಕಾಲಲ್ಲಿ ಓಡಾಡಿದ್ರೆ ಹೇಗೆ ನೋವಾಗುತ್ತೋ ಹಾಗೆ ಆ ಕುದುರೆನೂ ಕುಂಟ್ತಾ ಇದೆಯಲ್ಲ, ನಿನಗೆ ಅನ್ನಿಸ್ತಾ ಇಲ್ವಾ? ಇಷ್ಟರ ಮಟ್ಟಿಗೆ ನಿನ್ನ ಕಾಲು ಗಾಯ ಆದರೂ ಇನ್ನೂ ಆ ಕುದುರೆನೂ ಮೂಕ ಪ್ರಾಣಿ, ಅದಕ್ಕೂ ಪಾಪ ನೋವಾಗ್ತಿದೆ ಅಂತ ನಿಂಗೆ ಅನ್ನಿಸ್ಲಿಲ್ವಾ ಅಂತ ಹೇಳ್ತಾನೆ. ಅವಾಗ ಹೌದು, ನಾನು ಮಾಡಿದ ತಪ್ಪು ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ನೋಡು ಮೊದಲು ಹೋಗೋದಕ್ಕೆ ಲಾಳ ಹೊಡೆಸು, ನಾನೇ ಮುಚ್ಚಿಟ್ಟೆ. ಯಾಕೆ ಅಂದರೆ ನಿನಗೆ ಮೂಕ ಪ್ರಾಣಿಗಳ ಕಷ್ಟ ಗೊತ್ತಾಗ್ತಿಲ್ಲ. ನಮ್ಮ ಜೀವನನೇ ನಡೆಸೋ ಮೂಕ ಪ್ರಾಣಿ, ಅದ್ರ ಕಾಲಕ್ಕೆ ನೀನು ಲಾಳ ಹೊಡೆಸು ಅಂದರೆ ಹೊಡೆಸ್ದೇನೆ ನೀ ಮಾತ್ರ 3 ಜೊತೆ ಚಪ್ಪಲಿ ತೊಗೊಂಡಿಯಲ್ಲ, ಇದು ಸರಿನಾ, ಯೋಚನೆ ಮಾಡು ಅಂತ ಹೇಳ್ತಾನೆ. ಆವಾಗ ಮಗನಿಗೆ ಜ್ಞಾನೋದಯ ಆಗುತ್ತೆ. ಹೌದು, ನಾ ಮಾಡಿದ ತಪ್ಪು, ನಾನು ಅದಕ್ಕೆ ಮೊದಲು ಅದಕ್ಕೆ ಹೇಳ್ತಾನೆ, ನೀ ಮೊದಲು ಲಾಳ ಹೊಡೆಸು, ಆಮೇಲೆ ನೀನು ಚಪ್ಪಲಿಗಳು ಕೊಡ್ತೀನಿ ಅಂತಾನೆ. ಆವಾಗ ಅವನ ಮಗ ಹೋಗಿ ಅದಕ್ಕೆ ಲಾಳ ಹೊಡೆಸ್ಕೊಂಡು ಪಾಪ ಔಷಧಿ ಹಾಕಿಸ್ಕೊಂಡು ಬರ್ತಾನೆ. ಆವಾಗ ತಂದೆ ಹೇಳ್ತಾರೆ, ಇನ್ನಾದರೂ ಬುದ್ಧಿ ಕಲ್ತ್ಕೊ, ಮೂಕ ಪ್ರಾಣಿಗಳ ನೋವು ಅದು ಹೇಳ್ಕೊಳ್ಳೋದಿಲ್ಲ, ನಮ್ಮ ಹಾಗೆ ಅವು ಅಂತ ಪ್ರಾಣಿಗಳನ್ನೂ ನಾವು ಕನ್ಸಿಡರ್ ಮಾಡಬೇಕು. ನಾವು ಯೋಚನೆ ಮಾಡೋ ಪ್ರಾಣಿಗಳಿಗೂ ನೋವಿರುತ್ತೆ, ಅದನ್ನಾರು ಅರ್ಥ ಮಾಡಿಕೊಂಡು, ಅದು ನಿನ್ನ ಜೀವನೋಪಾಯ ಕೊಡ್ತಿರೋ ಕುದುರೆ, ಅದು ಕೊಡಿಸ್ದೆ ಕೂತಿದ್ದಿಲ್ಲ, ನೀವು ಬುದ್ಧಿ ಕಲಿಸ್ಬೇಕು ಅಂತ ಹೀಗೆ ಮಾಡಿದೆ ಅಂತ ತಂದೆ ಬುದ್ಧಿ ಕಲಿಸ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಮಗನಿಗೆ ಬುದ್ಧಿ ಕಲಿಸ್ತಾನೆ. ಹೇಳಿದ ಮಾತು ಕೇಳಲ್ಲ, ಅವ್ನು ಹೊಡೆಯಲ್ಲ ಬಡಿಯಲ್ಲ, ಆದರೆ ಅವ್ನಿಗೆ ಯಾವ ರೀತಿ ಬುದ್ಧಿ ಕಲಿಸ್ತಾನೆ ತಂದೆ ಇರೋದನ್ನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಹಾಗೆ ನೀವು ಕೂಡ ಯಾವುದಾದ್ರು ಮೂಕ ಪ್ರಾಣಿಗಳನ್ನ ನೋಡಿದ್ರೆ ನೋವಾದರೆ ಅದಕ್ಕೆ ದಯೆ ತೋರಿಸಿ, ಅದಕ್ಕೆ ಔಷಧಿಗಳು ಹಚ್ಚಿ, ಅದಕ್ಕೇನು ಬೇಕೋ ಮಾಡಬೇಕು. ನಮ್ಮ ಸುತ್ತ ಇರೋ ಪ್ರಾಣಿಗಳಿಗೂ ನೋವು ಇರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಪ್ರಾಣಿಗಳ ಬಗ್ಗೆನೂ ದಯೆ ತೋರಿಸ್ಬೇಕು ಅಂತ ಈ ಕಥೆಯಿಂದ ನೀವು ತಿಳ್ಕೊಳ್ಳಿ ಮಕ್ಕಳೇ.